ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಂಡ ಇವತ್ತು ಕುಡ್ಕೊಂಡು ತುಂಬ ಲೇಟಾಗಿ ಮನೆಗೆ ಬಂದ. ಆದರೆ ಅವನ ಜೊತೆ ಅವನ ಗೆಳೆಯನನ್ನೂ ಕೂಡ ಕರ್ಕೊಂಡು ಬಂದ. ಇಬ್ಬರು ಚೆನ್ನಾಗಿ ಕುಡ್ದಿದ್ದಾರೆ. ಅವನ ಗೆಳೆಯ ಅವನು ಕೂಡ ಇವತ್ತು ನಮ್ಮ ಮನೆಯಲ್ಲಿ ಮಲ್ಕೊಂಡ. ಇಂದು ಮಧ್ಯರಾತ್ರಿ ನನ್ನ ಪಕ್ಕ ನನ್ನ ಗಂಡನ ಗೆಳೆಯ ಮಲಗಿದ್ದಾನೆ. ನಾನು ಬೆಚ್ಚಿ ಬಿದ್ದೆ. ಅವನು ಯಾವಾಗ ನನ್ನ ಪಕ್ಕ ಬಂದು ಮಲ್ಕೊಂಡ ಅಂತ ಅಂದುಕೊಳ್ಳೋ ಒಳಗೆ ನನಗೆ ತಿಳಿದಿತ್ತು, ಇವನು ನನ್ನ ಸರ್ವಸ್ವವನ್ನೇ ದೋಚಿಬಿಟ್ಟಿದ್ದಾನೆ ಅಂತ. ನನ್ನ ಗಂಡ ಮಲಗಿದ್ದಾನೆ ಅಂತ ಬೆಚ್ಚಿ ಬಿದ್ದೆ. ಮುಂದೆ ಏನಾಯಿತು? ಮುಂದೆ ಮದುವೆಯಾದ ಮೊದಲ ರಾತ್ರಿ ನನಗೆ ತಿಳಿಯಿತು, ನನ್ನ ಗಂಡ ತುಂಬ ಒಳ್ಳೆಯವನು. ಆದರೆ ಅವನು ಕುಡಿತದ ಚಟದಿಂದ ಅವನ ಸಂಪೂರ್ಣ ಅಸ್ತಿತ್ವವನ್ನೇ ಕಳ್ಕೊಂಡು ಪರದಾಡ್ತಿದ್ದಾನೆ ಅಂತ. ಸೊ ಕತೆ ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆಯ ತನಕ ಕೇಳಿ. ನನ್ನ ಹೆಸರು ಕಾವ್ಯ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ನನ್ನ ಅನಾರೋಗ್ಯದ ಸಮಸ್ಯೆಯಿಂದ ಲಾಸ್ಟ್ ಸೆಮ್ಮಲ್ಲಿ ಎಕ್ಸಾಮನ್ನು ಅಟೆಂಡೇ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಮನೆಯವರೆಲ್ಲ ಖುಷಿಯಾದರು. ನಾನು ಓದೋದು ಯಾರಿಗೂ ಬೇಕಾಗಿರಲಿಲ್ಲ. ನನ್ನನ್ನು ಯಾರಾದರೂ ಬಡವನ ಕೊಟ್ಟು ಮದುವೆ ಮಾಡೋದು ಅಪ್ಪ ಅಮ್ಮನ ಉದ್ದೇಶ ಆಗಿತ್ತು. ಅವರಿಗೆ ಇಷ್ಟ ಇರಲಿಲ್ಲ ನಾನು ಚೆನ್ನಾಗಿ ಓದೋದು. ನಾನು ನನ್ನಪ್ಪ ಅಮ್ಮನ ದತ್ತು ಮಗಳಾಗಿದ್ದೆ. ಅವ್ರಿಗೆ ಮದುವೆಯಾಗಿ 10 ವರ್ಷಗಳಾಗಿದ್ದರು, ಮಕ್ಕಳಿರಲಿಲ್ಲ. ಆಗ ನನ್ನನ್ನು ದತ್ತು ತಗೊಂಡಿದ್ರು. ಆದರೆ ನಾನು ಮನೆಗೆ ಬಂದ 3 ತಿಂಗಳಿಗೆ ಅಮ್ಮ ಬಸ್ರಿ ಆದಳು. ಅವರಿಗೊಬ್ಬ ಮಗ ಹುಟ್ಟಿದ, ಅಂದರೆ ನನ್ನ ಪ್ರೀತಿಯ ತಮ್ಮ. ಮೊದಲು ಎಲ್ಲನೂ ಚೆನ್ನಾಗಿತ್ತು. ನನ್ನನ್ನು ನನ್ನ ತಮ್ಮಂಗೆ ಅಕ್ಕ ಅಂತ ಪರಿಚಯ ಮಾಡಿಸ್ಕೊಡ್ತಿದ್ರು. ಕ್ರಮೇಣ ಜನರೆಲ್ಲ ಅಪ್ಪ ಅಮ್ಮನ ತಲೆಯಲ್ಲಿ ಚಾಡಿ ಹೇಳೋದಕ್ಕೆ ಶುರು ಮಾಡಿದ್ರು. ನಿಮಗೆ ಮಗ ಇದ್ದಾನೆ, ನೀವುಗಳು ಇವಳನ್ನು ನಿಮ್ಮ ಬಳಿನೇ ಇಟ್ಕೊಂಡ್ರೆ ನಿಮ್ಮ ಆಸ್ತಿನಲ್ಲಿ ಪಾಲು ಕೊಡಬೇಕು, ಇವಳನ್ನು ಮನೆಯಿಂದ ಹೊರಗಡೆ ಹಾಕ್ಬೇಡಿ ಅಂತ ಅಪ್ಪನ ಅಪ್ಪ ಅಮ್ಮ ಯಾವಾಗಲೂ ಗಲಾಟೆ ಮಾಡ್ತಿರ್ತಾರೆ. ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ. ಆ ಮಗುನ ಕರ್ಕೊಂಡು ಬಂದು ನಿನ್ನ ಹೆಸರನ್ನು ಕೊಟ್ಟಿದ್ಯಾ, ನಿನಗೇನಾದರೂ ಬುದ್ಧಿ ಇದೆಯಾ ಅಂತ. ಕೊನೆಗೆ ಅವರೆಲ್ಲ ನನ್ನನ್ನು ದೂರನೇ ಮಾಡಿಬಿಟ್ರು. ಅಮ್ಮಂಗೆ ಆರೋಗ್ಯ ಸರಿಗಿರಲಿಲ್ಲ. ನನ್ನಿಂದ ಹೊರಗಡೆ ಹಾಕಿದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಮನೆ ಕೆಲಸಕ್ಕೆ ನನ್ನನ್ನು ಇಟ್ಕೊಂಡ್ರು. ಇವುಗಳ ಮಧ್ಯೆ ಸ್ಕೂಲಿಗೆ ಹೋಗ್ತಿದ್ದೆ. ನಾನು ಗೌರ್ಮೆಂಟ್ ಸ್ಕೂಲಿಗೆ ಹೋದರೂ ಕೂಡ ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದೆ. 10th 95, PUC 98. ಇದರಿಂದ ಅಪ್ಪ ಅಮ್ಮನಿಗೆ ಬೇಸರ ಆಯಿತು. ಅವ್ರ ಸ್ವಂತ ಮಗ ಇಷ್ಟೊಂದು ಅಂಕಗಳನ್ನು ತೆಗೆದಿಲ್ಲ ಅಂತ. ಇದರಿಂದ ಅವ್ರ ಬೇಸರ ನನ್ನ ಮೇಲೆ ಕೋಪ ಬರುವಂತೆ ಮಾಡಿತು. ಆ ದಿನ ರಾತ್ರಿ ಎಲ್ಲರೂ ನನಗೆ ಚೆನ್ನಾಗಿ ಬೈದಿದ್ದಾರೆ. ಬದುಕು ಸವದು ಹೋಯಿತು ಅಂತ ಅಂದುಕೊಳ್ಳೋದ್ರ ಒಳಗೆ ನನಗೆ ಇಂಜಿನಿಯರಿಂಗ್ಗೆ ಬೆಂಗಳೂರಲ್ಲಿ ಸೀಟ್ ಸಿಕ್ತು. ಇಲ್ಲಿ ನನ್ನ ಒಳ್ಳೆ ರೀತಿ ಬದಲಾಯಿತು ಬದುಕು. ಚೆನ್ನಾಗಿ ಓದಿ ಒಳ್ಳೆ ಅಂಕ ತಗೊಂಡೆ. ಅಪ್ಪ ಅಮ್ಮ ನನ್ನನ್ನು ಕಾಲೇಜಿಗೆ ಕಳಿಸೋದಕ್ಕೆ ಒಪ್ಪಲೇ ಇಲ್ಲ. ಆದರೆ ಸಂಬಳ ಬಂದ ಮೇಲೆ ನಾನು ₹1 ಇಟ್ಕೊಳ್ಳೋದಿಲ್ಲ, ಎಲ್ಲನೂ ನಿಮಗೆ ಕೊಡ್ತೀನಿ ಅಂತ ಆಣೆ ಪ್ರಮಾಣ ಮಾಡಿ ಕಾಲೇಜಿಗೆ ಸೇರಿಕೊಂಡೆ. ಆದರೆ ಫೈನಲ್ ಇಯರಲ್ಲಿ ನನ್ನ ಆರೋಗ್ಯ ತುಂಬಾ ಹದಗೆಟ್ಬಿಟ್ಟಿತ್ತು, ಅತಿಯಾದ ಸ್ಟ್ರೆಸ್ಸಿಂದ. ಇದರ ಪರಿಣಾಮ ನಾನು ಕೊನೆ ಸೆಮಿಸ್ಟರ್ನ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಮನೆಗೆ ಬಂದುಬಿಟ್ಟೆ. ಆದರೆ ಹಾಸ್ಟೆಲಿಂದ ಮನೆಗೆ ಬಂದ ಮೇಲೆ ನನ್ನ ಬದುಕಲ್ಲಿ ಇನ್ನೂ ಕಷ್ಟ ಜಾಸ್ತಿ ಆಯಿತು. ಅಪ್ಪ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಿಟಿಯಲ್ಲಿರೋ ಅವರ ಗೆಳೆಯನ ಬಳಿ ಸಾಲ ಮಾಡಿಬಿಟ್ಟಿದ್ರು. ಈಗ ಅವರು ಹಗಲು ರಾತ್ರಿ ಫೋನ್ ಮಾಡ್ತಾ ಇರ್ತಾರೆ. ಇವ್ರ ಫೋನನ್ನೇ ಎತ್ತೋದಿಲ್ಲ, ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಇವ್ರ ಬಳಿ ದುಡ್ಡಿಲ್ಲ ಅಂತ. ಆದರೆ ಇವತ್ತು ನಾನು ಮಲಗಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ನಾನು ಮಲಗಿರಲಿಲ್ಲ, ಎಚ್ಚರನೇ ಇದ್ದೆ. ಅಪ್ಪ ಅಮ್ಮ ಅವರ ಸಾಲ ತ್ಯಜಿಸೋದಕ್ಕೆ ನನ್ನ ಮದುವೆನ ಅವ್ರ ಗೆಳೆಯನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವರ ಗೆಳೆಯನ ಮಗನಿಗೆ ಯಾರೂ ಹೆಣ್ಣು ಕೊಡ್ತಿರ್ಲಿಲ್ಲ. ಅದಕ್ಕೆ ನನ್ನ ಜೊತೆ ಮದುವೆ ಮಾಡಿದ್ರು. ಮದುವೆಯಾದ ಮೊದಲ ರಾತ್ರಿ ನನಗೆ ತಿಳಿಯಿತು
ನನ್ನ ಗಂಡ ತುಂಬ ವಿಚಿತ್ರ. ಅವ್ರಿಗೆ ಹೆಣ್ಣನ್ನು ಯಾರೂ ಕೊಡ್ತಾ ಇರಲಿಲ್ಲ. ನನ್ನನ್ನು ನೋಡಿ ಅಪ್ಪ ಅಮ್ಮನ ಬಳಿ ತುಂಬ ಜನ ಸಾಲನ ತಗೊಂಡಿದ್ದಾರೆ. ಈಗ ಅದರ ಪರಿಣಾಮ ಅರ್ಥ ಆಗ್ತಿದೆ. ಮೊದಲ ರಾತ್ರಿಯಂತೂ ನನಗೆ ತಿಳಿದು ಹೋಯಿತು, ನನ್ನನ್ನು ಕೇವಲ ಸಮಾಜ ದೃಷ್ಟಿಯಿಂದ ಮದುವೆ ಆಗಿದ್ದಾನೆ. ಅದರಿಂದ ಅಳೋದಕ್ಕೆ ಪ್ರಾರಂಭಿಸಿದೆ. ಆದರೆ ನನ್ನ ಸ್ವಂತ ತಮ್ಮನನ್ನು ನನ್ನಿಂದ ದೂರ ಮಾಡಿಬಿಟ್ಟಿದ್ದಾರೆ ಅಂತ ಎಲ್ಲರೂ ಭಯಪಡಿಸಿದ್ರು. ಆದ್ದರಿಂದ ನಾನು ಸುಮ್ಮನಾದೆ. ಮೊದಲ ರಾತ್ರಿ ಬಂದ ನನ್ನ ಗಂಡ ಗೋಡೆ ಕಡೆ ತಿರುಗಿ ಮಲಗ್ದ. ನಾನು ಅವನ ಕೈನ ಮುಟ್ದೆ. ಆಗ ನನ್ನ ಕಡೆ ತುಂಬ ಕೋಪದಿಂದ ನೋಡಿ, ನಿನ್ನಪ್ಪ ನನ್ನ ಅಪ್ಪನ ಬಳಿ ತುಂಬ ಸಾಲ ಮಾಡಿದ್ದಾರೆ, ಆ ಸಾಲನ ತೀರಿಸೋವರೆಗೂ ನಾವಿಬ್ಬರು ಒಂದಾಗೋದಿಲ್ಲ ಅಂತ. ಆಗ ನನ್ನ ಭಯದಿಂದ ಹೇಳಿದೆ, ಅದು ಹೇಗೆ ಸಾಧ್ಯ? ಸಾಲ ನಿಧಾನವಾಗಿ ತೀರುತ್ತೆ. ನಾನು ಕೆಲಸಕ್ಕೆ ಹೋಗಿ ತೀರಿಸ್ತೀನಿ. ಇನ್ನೂ ಒಂದು ಎಕ್ಸಾಮ್ ಇದೆ, ಅದನ್ನು ಬರೆದ್ರೆ ನನಗೂ ತಿಂಗಳಿಗೆ 30ರಿಂದ 1000 ಸಂಬಳ ಬರುತ್ತೆ ಅಂತ ಹೇಳಿದಾಗ ಅವನಿಗೆ ಖುಷಿಯಾಯಿತು. ನೀನು ಎಕ್ಸಾಮ್ ಯಾವಾಗ ಅಂತ ಕೇಳಿದೆ. ಇನ್ನೂ 1 ತಿಂಗಳಿದೆ ಅಂತ ಹೇಳಿದೆ. ಆಗ ಬುಕ್ಸ್ನ ತಂದಿದೆಯಾ ಅಂತ ಕೇಳ್ದ. ಹೌದು ತಂದಿದ್ದೀನಿ ಅಂತ ಹೇಳಿದೆ. ಮೊದಲು ಬುಕ್ನ ತಗೊಂಡು ಓದು, ನಂತರ ಎಕ್ಸಾಮಲ್ಲಿ ಪಾಸಾಗಿ ಒಳ್ಳೆ ಮಾರ್ಕ್ಸ್ ತೆಗಿ, ನಾನೇ ಕೆಲಸ ಕೊಡಿಸ್ತೀನಿ. ನಾವಿಬ್ಬರು ಒಂದಾಗ್ಬೋದು, ದೊಡ್ಡ ವಿಷಯ ಏನೂ ಅಲ್ಲ. ಆದರೆ ನೀನು ಓದಿ ಎಕ್ಸಾಮ್ನ ಪಾಸ್ ಮಾಡಲೇಬೇಕು. ಅಪ್ಪ ಅಮ್ಮನ ದೃಷ್ಟಿನಲ್ಲಿ ಕೆಲಸಕ್ಕೆ ಹೋಗೋ ಶ್ರೀಮಂತ ಸೊಸೆ ಆಗಬೇಕು ಅಂತ ಹೇಳ್ದ. ಇವನು ನಾನು ಒಳ್ಳೆಯದಕ್ಕೆ ಹೇಳ್ತಿದ್ದಾನೋ ಅಥವಾ ನನ್ನಿಂದ ದೂರ ಇರೋದಕ್ಕೆ ಹೇಳ್ತಿದ್ದಾನೋ ತಿಳಿಲಿಲ್ಲ. ಆದರೂ ಕೂಡ ಆ ರಾತ್ರಿ ನನ್ನ ಗಂಡ ನೆಮ್ಮದಿಯಾಗಿ ನಿದ್ರೆ ಮಾಡ್ದ. ನನಗೆ ಗೊತ್ತಾಗೋಯ್ತು ನನ್ನ ಗಂಡ ವಿಚಿತ್ರವಾದವನು ಅನ್ನೋದು. ರಾತ್ರಿ ಪೂರ್ತಿ ನಾನು ಎಕ್ಸಾಮ್ಗೆ ಪ್ರಿಪೇರ್ ಆದೆ. ಪ್ರತಿ ರಾತ್ರಿ ಇದೇ ರೀತಿ ಆಗ್ತಿತ್ತು. ಆದರೆ ನನ್ನ ಅತ್ತೆ ಪ್ರತಿದಿನ ಕೇಳ್ತಿದ್ರು, ವರ್ಷ ತುಂಬೋದ್ರೊಳಗೆ ನನಗೆ ಮೊಮ್ಮಗು ಬೇಕು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅಂತ. ಇಲ್ಲಿ ನೋಡಿದ್ರೆ ಇವನು ಕೆಲಸಕ್ಕೆ ಹೋಗಿ ಸಂಬಳ ತಂದು ನನ್ನ ಅಪ್ಪನ ಸಾಲ ತೀರಿಸೋವರೆಗೂ ನನ್ನನ್ನು ಮುಟ್ಟಬಾರ್ದು ಅಂತ ಹೇಳ್ತಾನೆ. ಇವುಗಳ ಮಧ್ಯೆ ನನ್ನ ವಿದ್ಯಾಭ್ಯಾಸ ಚೆನ್ನಾಗೇ ನಡೀತಿತ್ತು ಎಂದು ಅತ್ತೆ ಮಾವ ನನ್ನ ಜೊತೆ ದೊಡ್ಡ ಜಗಳನೇ ಮಾಡಿದ್ರು. ನೀನು ಏನೂ ಇಲ್ಲದೆ ಬಂದವಳು ತುಂಬ ಜಂಬ ತೋರಿಸ್ಬೇಡ. ಈ ವಿಷಯ ಯಾವುದೋ ಒಂದು ಕಾಫಿ ವಿಷಯ ಜರುಗಿತು, ದೊಡ್ಡದಾಯಿತು. ನಾನು ಅಳೋದಕ್ಕೆ ಶುರು ಮಾಡಿದೆ. ರೂಮಿಂದ ಓಡ್ ಬಂದ ನನ್ನ ಗಂಡ ತುಂಬ ಕೋಪದಿಂದ ನೋಡ್ದ. ವಿಷಯ ಏನಾಯಿತು ಯಾಕೆ ಅಂತಲೂ ಕೇಳಲಿಲ್ಲ. ಅವನಿಗೆ ವಿಷಯದ ಪರಿಪೂರ್ಣತೆಯೂ ತಿಳಿದಿಲ್ಲ. ಆದರೆ ನನ್ನ ಮೇಲೆ ಮಾತ್ರ ಕೋಪ ಮಾಡಿಕೊಂಡ. ನಾನು ನಿನಗೆ ಏನು ಹೇಳಿದ್ದೀನಿ? ನೀನು ಈ ಮನೆ ಸಾಲ ತೀರಿಸೋವರೆಗೂ ಈ ಮನೆ ಸೊಸೆಯಲ್ಲ. ನಾನು ಕೇಳಿದೆ, ನಿಮಗೆ ಕೈ ತುಂಬ ಸಂಬಳ ಬರುತ್ತೆ, ಹೆಂಡತಿ ಮನೆ ಸಾಲ ಅಂತ ತೀರಿಸ್ಬಿಡಿ, ನಾನು ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದಾಗ ನನ್ನ ಅತ್ತೆ ಬಂದು ನನ್ನ ಕೆನ್ನೆ ಮೇಲೆ ಹೊಡೆದ್ಲು. ಅಳ್ತಾ ರೂಮ್ಗೆ ಹೋದೆ. ಆಗ ಪುಸ್ತಕ ಕಾಣಿಸ್ತು. ಅದನ್ನು ಓದೋದಕ್ಕೆ ಶುರು ಮಾಡಿದೆ. ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದೆ. ಅದಕ್ಕೆ ನನ್ನ ಗಂಡ ಕರ್ಕೊಂಡು ಹೋಗಿದ್ದ. ಅವನಿಗೆ ನಾನು ದುಡಿದು ಕೊಡಬೇಕು ಅಂತ ಮದುವೆ ಮಾಡಿಕೊಂಡಿದ್ರು. ಆದರೆ ಈಗ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ವಿಷಯ ತಿಳಿದು ಬೇಸರದಿಂದ ಈ ರೀತಿ ಹಾರಾಡ್ತಿದ್ದಾರೆ. ಸಂಬಳ ಬಂದಮೇಲೆ ನನ್ನ ಖರ್ಚಿಗೂ ಕೂಡ ಇಟ್ಕೊಳ್ದೆ ಅವರಿಗೆ ಸಂಪೂರ್ಣವಾಗಿ ಕೊಡಬೇಕಂತೆ. ಈ ಮಾತನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ನನಗೆ ಬೇಸರ ಆಗ್ತಿದೆ. ನನ್ನ ಪರಿಸ್ಥಿತಿ ಈ ರೀತಿ ಇದೆ. ಕೈಯಲ್ಲಿ ಏನೂ ಉಳಿದಿಲ್ಲ. ಎಲ್ಲ ಪರೀಕ್ಷೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಅದರಲ್ಲಿ ಇನ್ಯಾವುದೇ ಸಂದೇಹನೂ ಇಲ್ಲ. ನನ್ನ ಅತ್ತೆ ಮಾವ ಇವತ್ತು ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ. ನನ್ನನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ, ಮನೆ ಕಡೆ ಜೋಪಾನ, ನಿನ್ನ ಗಂಡನ ಚೆನ್ನಾಗಿ ನೋಡ್ಕೊ, ಸರಿಯಾದ ಸಮಯಕ್ಕೆ ಊಟ ಮಾಡಿ, ಚೆನ್ನಾಗಿ ತರಕಾರಿಗಳನ್ನು ಪಕ್ಕದ ಬೀದಿಗೆ ಹೋಗಿ ತಗೊಂಡು ಬಾ, ಈ ರೀತಿ ಅತ್ತೆ ಹೇಳಿ ಹೋದು. ನಾನು ಒಪ್ಪದೆ. ನಂತರ ಅತ್ತೆ ಕಿವಿನಲ್ಲಿ ಹೇಳ್ತಾ, ನಾನು ಬರೋದ್ರ ಒಳಗೆ ನೀನು ಬಸ್ರಿ ಆಗಿರಬೇಕು, ಇಲ್ಲ ಅಂದರೆ ನಿನ್ನನ್ನು ನಿನ್ನ ಅಪ್ಪನ ಮನೆಗೆ ಓಡಿಸ್ತೀನಿ ಅಂತ ಹೇಳಿದ್ಲು. ಹಾಗಲಕಾಯಿ ಎಂದಾದರೂ ಸಿಹಿ ಆಗುತ್ತಾ? ಇಲ್ಲ. ನನಗೆ ಅದೇ ರೀತಿ ಅಂತ ಅಂದ್ಕೊಂಡು ಸುಮ್ಮನಾದೆ. ಅತ್ತೆ ಮಾವ
ಊರಿಗೆ ಹೋದ್ಮೇಲೆ ನನ್ನ ಗಂಡನನ್ನು ತುಂಬ ನಾನು ಪ್ರೀತಿಯಿಂದ ನೋಡಿಕೊಂಡೆ. ಒಂದೇ ಒಂದು ಬಾರಿ ಆದರೂ ನಾವಿಬ್ಬರು ಸೇರಬೇಕು ಅನ್ನೋ ಆಸೆ ಶುರುವಾಯಿತು. ಅದಕ್ಕಾಗಿ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದೆ. ಆದರೆ ಆ ಮನುಷ್ಯ ನನ್ನ ಕಡೆ ನೋಡ್ತಾನೇ ಇರಲಿಲ್ಲ. ಇವತ್ತಾಗಿದ್ದು ಹಾಗೆ ಹೋಗಲಿ ಅಂತ ಅವ್ರ ಎದುರಿಗೆ ನನ್ನ ಬಟ್ಟೆನೆಲ್ಲ ತೆಗೆದುಬಿಟ್ಟೆ. ಆ ಮನುಷ್ಯ ಆ ಕಡೆ ಗೋಡೆ ಕಡೆ ತಿರ್ಕೊಂಡು ಮಲ್ಕೊಂಡ. ಅಷ್ಟೇ. ನಾನೊಂದು ಪಕ್ಕ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಕೊಂಡು ಮಲಗಿದೆ. ಆಗ ಈ ರೀತಿ ಗಲೀಜು ಕೆಲಸ ನನ್ನ ಜೊತೆ ಮಾಡಬೇಡ ಅಂತ ದೂರ ತಳ್ದ. ಇದು ನನ್ನ ಕೊನೆ ಪ್ರಯತ್ನ ಆಗಿತ್ತು. ಒಂದು ಹೆಣ್ಣು ಎಷ್ಟು ತಾನೇ ಮೇಲ್ಬಿದ್ದು ಹೋಗೋದಕ್ಕೆ ಸಾಧ್ಯ? ಅದಕ್ಕಿಂತ ಹೆಚ್ಚಿಗೆ ನಾನು ಹೋಗ್ಬಿಟ್ಟಿದ್ದೆ. ಆದರೆ ಅವನಿಗೆ ನನ್ನ ಮೇಲೆ ಪ್ರೀತಿನೇ ಬರ್ತಿಲ್ಲ. ಇವತ್ತು ನನ್ನ ಗಂಡ ರಾತ್ರಿ ಬರಬೇಕಾದಾಗ ಅವನ ಗೆಳೆಯನನ್ನು ಅವನ ಜೊತೆ ಕರ್ಕೊಂಡು ಬಂದ. ಅವನ ಗೆಳೆಯ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾನೆ, ನನಗಿಂತ ಹೆಚ್ಚಿಗೆ. ಅಂದರೆ ನನ್ನ ಗಂಡ ನನಗೆ ಮಾತ್ರ ಸ್ವಂತ. ನಾನು ನನ್ನ ಗಂಡನನ್ನು ರೂಮಿಗೆ ಕರ್ಕೊಂಡು ಕೇಳೋಣ, ಈ ರೀತಿ ಅಪರಿಚಿತ ಮನುಷ್ಯರನ್ನು ಯಾಕೆ ಕರ್ಕೊಂಡು ಬಂದೆ ಮನೆಗೆ ಅಂತ. ಆದರೆ ಮಾತಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕಂದರೆ ನನ್ನ ಗಂಡ ಮತ್ತು ಅವನ ಗೆಳೆಯ ಇಬ್ಬರು ಚೆನ್ನಾಗಿ ಕುಡಿದಿದ್ದಾರೆ. ಕುಡಿದ ಮತ್ತಲ್ಲಿ ಇಬ್ಬರು ಮೆಣಸಿನ್ಕಾಯಿ ಬಜ್ಜಿನ ನನ್ನ ಕೈಯಿಂದ ಮಾಡಿಸ್ಕೊಂಡು ತಿಂದರು. ನನಗೆ ಬೇಸರ ಆಗ್ತಿತ್ತು. ನನ್ನ ಗಂಡನ ಗೆಳೆಯ ನನ್ನನ್ನು ತುಂಬ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ. ನಾನು ಈ ಸಮಯದಿಂದ ಹೇಗಪ್ಪ ಪಾರಾಗೋದು ಅಂತ ತಿಳಿದಿಲ್ಲ. ಇಬ್ಬರು ತಿಂದು ಉಂಡ ಮೇಲೆ ಅವರು ಮೇಲಿನ ರೂಮಲ್ಲಿ ಹೋಗಿ ಮಲಗಿದ್ರು. ನಾನು ನೆಮ್ಮದಿಯಾಗಿದ್ದೆ. ಮನೆ ಬಾಗಿಲನ್ನು ಹಾಕಿ ನಾನು ನನ್ನ ರೂಮಲ್ಲಿ ಮಲ್ಕೊಂಡೆ. ಮೊದಲು ನಿದ್ರೆನೇ ಬರಲಿಲ್ಲ. ಆನಂತರ ನನ್ನ ರೂಮ್ ಲಾಕ್ ಆಗಿದೆ. ಅವರಿಬ್ಬರು ಮೇಲೆ ಮಲ್ಕೊಂಡಿದ್ದಾರೆ, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ತುಂಬ ಸಮಯದ ಮೇಲೆ ಏನಿದ್ರೆ ಬಂತು. ಕನಸಲ್ಲೂ ಕೂಡ ನನಗೆ ಅವನೇ ಬರ್ತಿದ್ದ. ಅದೇ ನನಗೆ ಎಚ್ಚರ ಆದಾಗ ನಾನು ಬೆಚ್ಚ ಬಿದ್ದೆ. ನನ್ನ ರೂಮ್ ಸಂಪೂರ್ಣವಾಗಿ ಕತ್ತಲಾಗಿತ್ತು. ಮೈಯೆಲ್ಲ ಏನೋ ಒಂದು ರೀತಿ ಚಳಿ. ಆಗ ಅರ್ಥ ಆಯಿತು ನಾನು ಬಟ್ಟೆ ಹಾಕಿಲ್ಲ ಅಂತ. ಅಷ್ಟೇ ಅಲ್ಲ, ನನ್ನ ಪಕ್ಕ ಕೈ ಹಾಕಿದಾಗ ನನ್ನ ಗಂಡ ಇದ್ದಾನೆ ಅಂತ ಅನಿಸಿ ಯಾರು ಅಂತ ನೋಡಿದ್ರೆ ನನ್ನ ಗಂಡ ಕುಡಿದು ಬಂದು ನನ್ನನ್ನು ಮುದ್ದಿಸಿರಬೇಕು ಅಂತ ಅನ್ನಿಸ್ತು. ನನ್ನ ಪರಿಸ್ಥಿತಿನ ನೋಡ ಅರ್ಥನೂ ಆಯಿತು. ಅವನು ನನ್ನನ್ನು ಸಂಪೂರ್ಣವಾಗಿ ಅವನ ಅರ್ಧಾಂಗಿನಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಸುಂದರ ಕ್ಷಣಗಳನ್ನು ಅನುಭವಿಸ್ಬೇಕಾದಾಗ ನನಗೆ ಎಚ್ಚರ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ನೆನಪಿಸ್ಕೊಂಡೆ. ನನಗೆ ಖುಷಿ ಆಯಿತು. ಕೊನೆ ಪಕ್ಷ ನನ್ನ ಗಂಡ ಈಗಲಾದರೂ ನನಗೆ ಗಂಡನಾದ್ನಲ್ಲ ಅಂತ ತುಂಬ ಖುಷಿಪಟ್ಟೆ. ನನ್ನ ಗಂಡನ ನೋಡಬೇಕು ಅಂತ ಲೈಟ್ ಹಾಕಿದಾಗ ನನ್ನ ಪಕ್ಕ ಇದ್ದ ಮನುಷ್ಯನನ್ನು ನೋಡಿ ಭಯಗೊಂಡೆ. ನನ್ನ ಪಕ್ಕ ನನ್ನ ಗಂಡ ಇಲ್ಲ, ಬದಲಿಗೆ ನನ್ನ ಗಂಡನ ಗೆಳೆಯ ಮಲ್ಕೊಂಡಿದ್ದಾನೆ. ಅವನು ಕೂಡ ಬಟ್ಟೆಗಳನ್ನು ತೆಗೆದಿದ್ದಾನೆ, ಸಂಪೂರ್ಣವಾಗಿ ಬೆತ್ತಲೆ ಆಗಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಪರಿಸ್ಥಿತಿನೂ ತುಂಬ ಕೆಟ್ಟದಾಗಿದೆ. ಅವರಿಬ್ಬರು ಮೇಲೆ ಮಲ್ಕೊಂಡಿದ್ರು, ಕೆಳಗಡೆ ಹೇಗೆ ಬಂದ ಅನ್ನೋದನ್ನು ನೆನೆಸ್ಕೊಂಡು ನಂಗೆ ಭಯ ಆಯಿತು. ಪುನಃ ಅವನು ನನ್ನನ್ನು ಅವನ ಕಡೆ ಹಿಡ್ಕೊಂಡು ಗಟ್ಟಿಯಾಗಿ ತಪ್ಕೊಂಡು ಮಲ್ಕೊಂಡ. ಅವನ ಬಿಸಿ ಉಸಿರು ನನ್ನ ದೇಹಕ್ಕೆ ತಗಲಿದಾಗ ಒಂದು ರೀತಿ ರೋಮಾಂಚನ ಆಯಿತು. ನನ್ನ ಗಂಡನ ಗೆಳೆಯ ನನ್ನ ಸರ್ವಸ್ವನೂ ದೋಚಿದ್ದಾನೆ. ಅದನ್ನು ನೆನೆಸ್ಕೊಂಡು ನನಗೆ ಭಯ ಆಯಿತು. ಅವನ ನಿದ್ದೆಗಳಲ್ಲಿ ನಿಜವಾದ ಹೆಣ್ಣಿನತನಕ್ಕೆ ಅರ್ಥ ಕೊಡ್ತಿದ್ದಾನೆ ಅಂತ ಅನಿಸಿ ನಾನು ಕೂಡ ಲೈಟನ್ನು ಆಫ್ ಮಾಡಿದೆ. ರಾತ್ರಿ ಪೂರ್ತಿ ಅವನು ನನ್ನ ದೇಹದ ಕಣವನ್ನು ಸ್ವಾದವನ್ನು ಕುಡ್ದ. ಬೆಳಗ್ಗೆ ಅವನು ಹೇಳೋದಕ್ಕಿಂತ ಮುಂಚೆ ನಾನು ಎದ್ದೋಗಿ ಫ್ರೆಶ್ ಆಗೋದಕ್ಕೆ ಆರಂಭಿಸಿದೆ. ನನ್ನ ದೇಹನ ಮುಟ್ದಾಗೆಲ್ಲ ನನಗೆ ನನ್ನ ಗಂಡನ ಗೆಳೆಯ ರಾಹುಲೇ ನೆನಪಾಗ್ತಿತ್ತು. ಬೇಸರಕ್ಕಿಂತ ಹೆಚ್ಚಾಗಿ ರೋಮಾಂಚನವಾಗ್ತಿತ್ತು. ಮದುವೆಯಾಗಿ ಇಷ್ಟು ದಿನಗಳಾದ ಮೇಲೆ ನನಗೆ ಖುಷಿ ಸಿಕ್ಕಿತ್ತು. ಅದಕ್ಕೆ ಅವನಿಗೆ ಮನಸ್ಸಲ್ಲೇ ಧನ್ಯವಾದ ಹೇಳಿದೆ. ನನ್ನ ಗಂಡನ ಕೈಯಲ್ಲಿ ಆಗದೇ ಇರೋದನ್ನು ಅವನ ಗೆಳೆಯ ಮಾಡಿದ್ದಾನೆ. ಬೆಳಗ್ಗೆ ಹಾಗೇ ಹೋಯಿತು. ಎಲ್ಲವನ್ನು ಮರೆತು ಗಂಡನ ಜೊತೆ ಸಂಸಾರ ಮಾಡಬೇಕು ಅನ್ನೋದು ನೆನಪಾಗಿ ಬೇಗ ಸ್ನಾನ ಮಾಡಿ ಹೊರಗೆ ಬಂದೆ. ಮನೆಯ ಒಂದೊಂದೇ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋದಕ್ಕೆ ಆರಂಭಿಸಿದೆ.
ಕೆಳಗೆ ಬಂದಾಗ ನನ್ನ ಗಂಡನ ಗೆಳೆಯ ಇರಲಿಲ್ಲ. ನಾನು ನೆಮ್ಮದಿಯಿಂದ ಉಸಿರಾಡಿದೆ. ಅಕಸ್ಮಾತ್ ರಾತ್ರಿ ನಡೆದ ವಿಷಯನ ಏನಾದರೂ ನನ್ನ ಗಂಡಂಗೆ ಹೇಳಿಬಿಟ್ರೆ ಅನ್ನೋ ಭಯ ಇತ್ತು. ಈಗ ಆ ಭಯ ಸ್ವಲ್ಪ ದೂರ ಆಯಿತು. ಮೇಲಿದ್ದ ನನ್ನ ಗಂಡ ಕೆಳಗೆ ಬಂದು ನನ್ನ ರೂಮಲ್ಲಿ ಮಲ್ಕೊಂಡಿದ್ದಾನೆ. ರೂಮಿನ ಬಾಗಿಲು ತೆಗಿತಾ ಇದ್ದೆ. ಅದು ಹೇಗೆ ಸಾಧ್ಯ? ಅತ್ತೆ ಬಳಿ ಕೇಳಿದೆ, ಅತ್ತೆ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. ಆಗವರು ನಿನ್ನ ಗಂಡ ಮತ್ತೆ ಅಂತ ಏನೋ ಹೇಳೋದಕ್ಕೆ ಬಂದಾಗ ನನ್ನ ಮಾವ ಮಧ್ಯ ಮಾತಾಡಿದ್ರು. ಇವ್ರ ಮನೆಯಲ್ಲಿ ಏನೋ ಹೊಸ ಹೊಸ ಅದ್ಭುತಗಳು ನಡೀತಾ ಇದೆ. ಇವಾಗ ಮಲಗಿದ ನನ್ನ ಗಂಡ ಮಧ್ಯಾಹ್ನ 1 ಗಂಟೆಗೆ ಎಚ್ಚರ ಆಗಿ ಇಷ್ಟೊತ್ತು ನನ್ನನ್ನು ಯಾಕೆ ಮಲಗೋದಕ್ಕೆ ಬಿಟ್ಟೆ ಅಂತ ಕೇಳ್ದ. ನಾನು ಹೇಳಿದೆ, ನೀವು ಚೆನ್ನಾಗಿ ಕುಡ್ದಿದ್ರಿ ಅಂತ. ಆದರೆ ಅವನು ಒಪ್ಪಲಿಲ್ಲ. ನಾನು ಯಾವತ್ತೂ ಕುಡಿಯೋದೇ ಇಲ್ಲ, ಹೊಸ್ದಾಗಿ ಏನೂ ಹೇಳಬೇಡ. ನನ್ನ ಗೆಳೆಯರು ಕುಡಿಯೋದಕ್ಕೆ ಕೋಲ್ಡ್ ಡ್ರಿಂಕ್ಸ್ನ ಕೊಟ್ಟರು ಅಷ್ಟೇ. ನೀ ನನ್ನ ಗೆಳೆಯ ಬಂದಿದ್ದ ಅಂತ ಅವನ ಮೇಲೆ ಚಾಡಿ ಶುರು ಮಾಡಬೇಡ. ಅವನು ತುಂಬ ಡಿಸಿಪ್ಲಿನ್ ಇಂದ ಇರೋ ಹುಡುಗ. ಅವನಷ್ಟು ಒಳ್ಳೆ ಹುಡುಗರು ಯಾರೂ ಇಲ್ಲ ಅಂತ ಹೇಳಿ ನನ್ನ ಗಂಡ ಸ್ನಾನಕ್ಕೆ ಹೋದ. ನನ್ನ ಗಂಡ ನನ್ನನ್ನು ನಂಬಲಿಲ್ಲ ಅಂದರೆ ಅವ್ರ ಗೆಳೆಯನ ಮೇಲೆ ತುಂಬ ನಂಬಿಕೆ. ರಾತ್ರಿ ನನ್ನ ಮತ್ತು ಅವನ ಮಧ್ಯೆ ನಡೆದ ವಿಷಯನ ಹೇಗೆ ಹೇಳೋದು ಅಥವಾ ಹೇಳೋದೇ ಬೇಡವಾ ಅಂತ ನಾನು ಸುಮ್ಮನಾದೆ. ಇನ್ನೊಂದು ಭಯ ಅಂದರೆ ಅವ್ರ ಗೆಳೆಯ ಹೇಳಿಬಿಟ್ರೆ ಅಂತ ಭಯ ಆಯಿತು. ನಂತರ ನಾನು ನನ್ನ ಗಂಡನ ಫೋನನ್ನು ತಗೊಂಡು ಅದರಲ್ಲಿದ್ದ ಅವ್ರ ಗೆಳೆಯರ ನಂಬರ್ಗೆ ಫೋನ್ ಮಾಡೋದಕ್ಕೆ ಪ್ರಯತ್ನಿಸಿದೆ. 2 ಬಾರಿ ಕಾಲ್ ಮಾಡಿದ್ರು, ಅವನು ಫೋನೇ ತೆಗಿಲಿಲ್ಲ. ನಂತರ ಆ ನಂಬರ್ನ ನನ್ನ ಫೋನಲ್ಲಿ ಸೇವ್ ಮಾಡಿಕೊಂಡೆ. ನಾನು ಕೂಡ ನಂತರ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಅಕಸ್ಮಾತ್ ಅವನೇನಾದರೂ ನನ್ನ ಗಂಡಂಗೆ ನಾನು ಫೋನ್ ಮಾಡಿದ್ದನ್ನು ಹೇಳಿಬಿಟ್ರೆ ಅಂತ ಯೋಚಿಸ್ತಿರ್ಬೇಕಾದ್ರೆ ಹಿಂದಿನಿಂದ ಬಂದು ನನ್ನನ್ನು ಯಾರೋ ಮುಟ್ಟಿ ನಾನು ಬೆಚ್ಚಿ ಅದು ನೋಡಿದ್ರೆ ನನ್ನ ಗಂಡ, ಯಾಕೇನಾಯಿತು? ಬೆಳಗ್ಗೆಯಿಂದ ತುಂಬ ಡಲ್ಲಾಗಿದೆಯಾ? ಮುಖದಲ್ಲಿ ಕಾಂತಿನೇ ಇಲ್ಲ. ಏನಾದರೂ ವಿಷಯ ಇದ್ದರೆ ನನ್ನ ಬಳಿ ಹೇಳು, ನಾನೇನು ಬೇಸರ ಮಾಡ್ಕೊಳ್ಳೋದಿಲ್ಲ. ಗಂಡನಾಗಿ ನಾನು ನಿನ್ನ ದೈಹಿಕ ಸುಖನ ಈಡೇರಿಸಿಲ್ಲ, ಕೊನೆ ಪಕ್ಷ ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಮೊದಲ ಬಾರಿ ನನ್ನ ಗಂಡ ಇಷ್ಟೊಂದು ಮಾತಾಡಿದ್ದು ನಾನು ತುಂಬ ಎಮೋಷ್ನಲ್ ಆದೆ. ಇನ್ನು ಅಲ್ಲೇ ಇದ್ದರೆ ಅಳ್ತೀನಿ ಅಂತ ಅಲ್ಲಿಂದ ಹೊರಗಡೆ ಬಂದೆ. ಅಳ್ತಾ ನಾನು ನನ್ನ ಮನೆಗೆ ಫೋನ್ ಮಾಡಿದ್ದೆ. ಆದರೆ ಅಲ್ಲಿ ಯಾರೂ ಕೂಡ ನನ್ನ ಫೋನ್ನ ತೆಗೀಲೇ ಇಲ್ಲ. ನನ್ನ ನಂಬರ್ ಅಂತ ಗೊತ್ತಾದರೂ ಕೂಡ ಯಾರೂ ತೆಗೆಯೋದಿಲ್ಲ. ಕೊನೆಗೆ ತಮ್ಮನ ನಂಬರ್ಗೆ ಕಾಲ್ ಮಾಡಿದಾಗ ಅವನು ಫೋನ್ ಮಾಡಿ ತುಂಬ ಪ್ರೀತಿಯಿಂದ ಮಾತಾಡ್ದ. ನಾನು ಅಳೋದಕ್ಕೆ ಶುರು ಮಾಡಿದೆ. ಯಾಕೆ, ಏನಾಯಿತು ಅಂತ ಕೇಳ್ದ. ಆಗ ನಾನು ಚಿಕ್ಕೋನೋ ಅನ್ನೋದನ್ನು ತಿಳಿದೆ ನಡೆದ ಎಲ್ಲ ವಿಷಯನೂ ಹೇಳಿದೆ. ಆಗ ನನ್ನ ತಮ್ಮ ಹೇಳ್ದ, ಇದರಲ್ಲಿ ನಿನ್ನ ತಪ್ಪೇನಿದೆ? ನಿನಗೇನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ, ನಾನು ನಾಳೆ ಬರ್ತೀನಿ, ಎಲ್ಲ ವಿಷಯನೂ ಮಾತಾಡ್ತೀನಿ, ನೀನು ಧೈರ್ಯವಾಗಿರು, ಯಾರೇ ಇದ್ದರೂ ಇಲ್ಲ ಅಂದರೂ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ನನ್ನ ತಮ್ಮ ಇದೇ ಮೊದಲ ಬಾರಿಗೆ ತುಂಬ ಜವಾಬ್ದಾರಿಯಿಂದ ಹೇಳಿದ ಮಾತನ್ನು ಕೇಳಿ ನಾನು ಖುಷಿಪಟ್ಟೆ. ನನಗೊಬ್ರು ಇದ್ದಾರೆ ಈ ಭೂಮಿ ಮೇಲೆ ಅಂತ ಅನ್ನಿಸ್ತು. ನನ್ನ ಗಂಡನಿಗೆ ನಿನ್ನೆ ರಾತ್ರಿ ಚೆನ್ನಾಗಿ ಕುಡ್ದಿದ್ದರಿಂದ ಇನ್ನೂ ನಶೆ ಇಳಿದಿಲ್ಲ. ಅವನು ಮಲಗಿದ್ದಾನೆ. ಸಂಜೆ 6 ಆಯಿತು. ಆ ಗೆಳೆಯ ಪುನಃ ಬಂದು ಅವ್ರ ಜೊತೆ ರೂಮಲ್ಲಿ ಹರಟೆ ಹೊಡಿತಿದ್ದಾನೆ. ಅಡುಗೆ ಮನೆ ಮೂಲೆಯಲ್ಲಿ ಕೂತ್ಕೊಂಡು ನಾನು ಅಳ್ತಿದ್ದೆ. ನನ್ನ ಗಂಡ ಬಂದು ನನ್ನನ್ನು ಏನಾಯಿತು ಅಂತ ಏನೋ ಕೇಳೋದಕ್ಕೆ ಪ್ರಯತ್ನಿಸ್ದ. ನಾನು ಹೇಳಿದೆ, ನಿಮ್ಮ ಗೆಳೆಯ ನಾನು ಮೊದಲು ಮನೆಯಿಂದ ಕಳಿಸಿ ಅಂತ ಜೋರಾಗಿ ಕಿರಿಸಿದೆ. ಆಗ ಅಲ್ಲೇ ಇದ್ದವ್ರ ಗೆಳೆಯ ಕೂಡ ರಾಹುಲ್ ಅವ್ರ ಹೆಸರು. ರಾಹುಲ್ ಏನಾಯಿತು ಮೇಡಮ್ ಅಂತ ಕೇಳ್ತಿದ್ದಾನೆ. ನಾನು ಕೋಪದಿಂದ ಅವನ ಕೆನ್ನೆಗೆ ಹೊಡೆದೆ. ಅವನನ್ನು ಅಲ್ಲಿಂದ ದೂರ ತಳ್ಳಿದೆ. ಆಗ ನನ್ನ ಗಂಡ ಏನಾಯಿತು ಅಂತ ಪದೇ ಪದೇ ಕೇಳ್ತಿದ್ದಾನೆ. ಅವನು ತುಂಬ ಒಳ್ಳೆಯವನು, ನನ್ನ ಗೆಳೆಯ ಅವನು. ನಾನು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದಾನೆ. ಅವನಿಗೆ ಈ ರೀತಿ ಅವಮಾನ ಮಾಡಬೇಡ. ಮನೆಗೆ ಕರ್ಕೊಂಡು ಬಂದು ಬೇಕಾದರೆ ನೀನವನ ಜೊತೆ ಹೊರಟೇ ಹೋಗು
ನಿಷ್ಠೂರವಾಗಿ ಮಾತಾಡ್ದ. ನನ್ನ ಗಂಡನ ಮುಖನ ನೋಡಿದಾಗ ಆ ಮುಖದಲ್ಲಿ ಕ್ಲಾರಿಟಿ ಇತ್ತು. ಅಂದರೆ ನಿನ್ನೆ ನಿಮ್ಮಿಬ್ಬರ ಮಧ್ಯೆ ನಡೆದದ್ದು ನನಗೆ ಗೊತ್ತು. ನಿನ್ನನ್ನು ನಾನು ಇನ್ಯಾವತ್ತೂ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ. ಅವನಿಗೆ ಹೇಗಿದ್ರೂ ಮದುವೆ ಆಗಿಲ್ಲ, ಅವನ ಜೊತೆ ಹೋಗು, ಅವನಿಗೆ ನೀನು ಇಷ್ಟ ಅಂತೆ ಅಂತ ಹೇಳಿದಾಗ ನನ್ನ ಗಂಡನ ಕೆನ್ನೆಗೆ 2 ಪೀಸ್ ಹೊಡೆದೆ. ಅವನು ರಾತ್ರಿ ನನ್ನ ಪಕ್ಕ ಬಂದು ಮಲಗಿದ್ದು ಗೊತ್ತಿಲ್ಲ, ಅಕಸ್ಮಾತಾಗಿ ನಡೆದಿದ್ದು ಅಂತ ನಾನು ಅಳ್ತಿದ್ದೆ. ಆಗ ರಾಹುಲ್, ಸುಳ್ಳು ಯಾಕೆ ಹೇಳ್ತಿದ್ಯಾ, ಅವಳಿಗೆಲ್ಲ ವಿಷಯನೂ ಹೇಳಿಬಿಡು ಅಂತ ನನ್ನ ಗಂಡನ ಬಳಿ ಹೇಳ್ದ. ಆಗ ನಾನು ನನ್ನ ಗಂಡನ ಮುಖನ ಪ್ರಶ್ನಾರ್ಥಕವಾಗಿ ನೋಡಿದೆ. ಆಗ ನನ್ನ ಗಂಡ ನನ್ನನ್ನು ನೋಡ್ತಾ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನ್ನ ಬದುಕಿನ ಅಪರಾಧಿ ನಾನೇ, ನನ್ನಿಂದ ದೊಡ್ಡ ತಪ್ಪಾಗಿ ಹೋಯಿತು, ಆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡು ಅಂತ ಬೇಡಿಕೊಂಡ. ಅಂದರೆ ನಾನು ಚಿಕ್ಕಂದಿನಲ್ಲೇ, ಅಂದರೆ ಹೈಸ್ಕೂಲ್ನಲ್ಲಿದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ಇಬ್ಬರು ಒಬ್ರನ್ನೊಬ್ಬರು ಬಿಟ್ಟೇ ಇರ್ತಿರ್ಲಿಲ್ಲ, ಅಷ್ಟೊಂದು ಅಟ್ಯಾಚ್ಮೆಂಟ್ ನಮ್ಮಿಬ್ಬರ ಮಧ್ಯೆ ಇತ್ತು. ಒಂದೇ ಕಾಲೇಜು ಸೇರಿಕೊಂಡ್ವಿ, ಒಂದೇ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೂಡ ಮಾಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಿಬ್ಬರಿಗೂ ಒಂದೇ ಆಫೀಸಲ್ಲಿ ಕೆಲಸ ಕೂಡ ಆಯಿತು. ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದ್ರ ಒಳಗೆ ಅವಳು ಆಕ್ಸಿಡೆಂಟಲ್ಲಿ ಸತ್ತು ಹೋದಳು. ನಂತರ ನಾನು ಅವಳ ನೆನಪಲ್ಲೇ ಇದ್ದೆ. ಅಲ್ಲ, ಇದೀನಿ ಕೂಡ ಇಲ್ಲಿವರೆಗೂ, ಸಾಯೋವರೆಗೂ ಈ ಬದುಕಿಗೆ ಅವಳೊಬ್ಬಳೆ. ಅದಕ್ಕೆ ನಿನ್ನ ಜೊತೆ ನಾನು ಕ್ಲೋಸ್ ಆಗಿರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಷ್ಟೇ ಅಲ್ಲ, ಮನೆಯವ್ರ ಬಲವಂತಕ್ಕೆ ನಾನು ನಿನಗೆ ತಾಳಿ ಕಟ್ಟಿದೆ. ದಿನಗಳು ಕಳೆದಂತೆ ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅನ್ನೋ ಭಾರ ನನ್ನ ತಲೆಯಲ್ಲಿ ಇಳಿಯೋದಕ್ಕೆ ಶುರುವಾಯಿತು. ಅದಕ್ಕಾಗಿ ನಾನು ನನ್ನ ಗೆಳೆಯ ರಾಹುಲ್ನ ಸಹಾಯನ ಕೇಳಿದೆ. ರಾಹುಲ್ ನಿನ್ನನ್ನು ತುಂಬ ಇಷ್ಟಪಡ್ತಾನೆ, ಚೆನ್ನಾಗಿ ನೋಡ್ಕೊಳ್ತಾನೆ, ಅವನಿಗೆ ಬಾಂಬೆಗೆ ಟ್ರಾನ್ಸ್ಫರ್ ಆಗಿದೆ. ನನ್ನ ಅಪ್ಪ ಅಮ್ಮ ಬರೋದ್ರ ಒಳಗಡೆ ಹೊರಟೋಗು ಅಂತ ಹೇಳ್ದ. ನಾನು ತುಂಬ ಗೊಂದಲದಲ್ಲಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಅಂತ ಅನಿಸುತ್ತೆ. ಅಕ್ಕ, ರಾಹುಲ್ ಸರ್ ನನಗೆ ಗೊತ್ತು, ನನ್ನ ಗೆಳತಿಯ ಕಸಿನ್ ಇವರು, ತುಂಬ ಒಳ್ಳೆಯವರು, ಒಳ್ಳೆಯ ಫ್ಯಾಮಿಲಿ ಇವ್ರದ್ದು. ಭಾವ ಹೇಳಿದಷ್ಟು ಕೆಲಸ ಮಾಡು, ಭಾವ ನಿನ್ನ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಕೆಲಸ ಮಾಡಿಕೊಂಡು ಯಾಂತ್ರಿಕವಾಗಿ ಯಾಕಿಲ್ಲಿ ಬದುಕ್ತೀಯ? ಆಗ ನಾನು ರಾಹುಲ್ನ ಮುಖನ ನೋಡ್ತಾ ಹೇಳಿದೆ, ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡೋರು ರಾತ್ರಿ ನನಗೆ ತಿಳಿದೆ ನನ್ನ ಜೊತೆ ಯಾಕೆ ಕೆಟ್ಟ ಕೆಲಸ ಮಾಡಿದ್ರಿ ಅಂತ. ಅದಕ್ಕೆ ರಾಹುಲ್, ಕುಡಿದು ಮತ್ತಿನಲ್ಲಿ ಮಾಡಿದ್ದು, ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನೋಡಿದ ತಕ್ಷಣ ನೀವು ನನ್ನವರು ಅನ್ನೋ ಭಾವ ನನಗೆ ಬಂತು. ಪ್ಲೀಸ್ ಒಂದೇ ಒಂದು ಅವಕಾಶ ಕೊಡಿ ನನಗೆ ಅಂತ ಮಂಡಿ ಊರಿ ಕೆಳಗೆ ಕೂತ್ಕೊಂಡು ನನ್ನ ಕಾಲನ್ನು ಹಿಡ್ಕೊಂಡು ನಾನು ವಿಧಿ ಇಲ್ಲದೆ ಅವರನ್ನು ಒಪ್ಕೊಳ್ಳೇಬೇಕಾಯಿತು. ರೂಮ್ಗೆ ಹೋಗಿ ನನ್ನ ಬಟ್ಟೆಗಳ ಲಗೇಜನ್ನು ಹೊರ ತಂದೆ. ಈ ಮನೆನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನಾನು ನನ್ನ ಗಂಡನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದೆ. ನನ್ನ ಕಾಲಿಗೆ ಬಿದ್ದ ತಕ್ಷಣ ಅವ್ರು ನನ್ನ ಕುತ್ತಿಗೆನಲ್ಲಿ ಇದ್ದ ತಾಳಿ ತಗೊಂಡ್ರು. ನಂತರ ಅವ್ರ ಬಳಿ ಇದ್ದ ಹೊಸ ತಾಳಿನ ರಾಹುಲ್ ಕೈ ಕೊಟ್ಟು ದೇವರ ಮನೆ ಬಳಿ ರಾಹುಲ್ ಕೈಯಲ್ಲಿ ನನಗೆ ತಾಳಿನೂ ಕಟ್ಟಿಸಿದ್ರು. ನೀನು ಇವತ್ತಿನಿಂದ ಇವ್ರ ಹೆಂಡತಿ, ನೀವಿಬ್ಬರು ಸುಖವಾಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಅಷ್ಟೇ ಅಲ್ಲ, ಬ್ಲಾಂಕ್ ಚೆಕ್ನ ಕೊಟ್ಟು ಇದರಲ್ಲಿ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಬರ್ಕೊ ಅಂತ ನನ್ನ ತಲೆನ ಅವ್ರ ಕೈಯಿಂದ ಮುಟ್ಟಿ ಆಶೀರ್ವಾದ ಮಾಡಿದ್ರು. ರಾಹುಲ್ ಮತ್ತು ನಾನು ಬಾಂಬೆ ಕಡೆ ನಡೆದ್ವಿ. ಹೊಸ ಬದುಕಿನ, ಹೊಸ ಜೀವನದ, ಹೊಸ ಕನಸನ್ನು ನನಸಾಗಿಸೋ ನಂಬಿಕೆಯಿಂದ. ರಾಹುಲ್ ನನ್ನನ್ನು ನೋಡಿ ನಕ್ಕರು, ನಾನು ಕೂಡ ಅವರನ್ನು ನೋಡಿ ನಕ್ದೆ. ಇಬ್ಬರು ಪರಸ್ಪರ ಒಬ್ಬರ ಕೈಯನ್ನು ಒಬ್ಬರು ಹಿಡ್ಕೊಂಡ್ವಿ. ಕತೆ ಎಲ್ಲಿಗೆ ಮುಗಿಯುತ್ತೆ? ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.